ಅಪ್ಪ ಅದು ಏನದು? ಇನ್ನೂ ಸಣ್ಣ ಮಕ್ಳ ಥರ ಆಡ್ತಿರ್ಬೇಡಿ. ಯಾರದರಿಲ್ಲಿ? ಇರೋದು ನೀವಿಬ್ಬರು. ಜಗಳ ಅದು ಇದು, ಊಟ ಮಾಡಲ್ಲಂತೆ ತಿಂಡಿ ಮಾಡಲ್ಲಂತೆ, ಎಂಥದ್ದೇನಪ್ಪ. ನಮಗೆ ಹೇಳ್ಬೇಕು, ನೀವು ನೋಡಿದ್ರೆ ನಾವೇ ನಿಮಗೆ ಹೇಳ್ಬೇಕಾಗಿ ಬಂದದೀಗ. ನಿಮಗೆ ಈಗ ಮನೇಲಿ ಏನು ಸಮಸ್ಯೆ ಇಲ್ಲ, ಸೌಜನ್ಯ ಇರ್ಬೇಕಾದ್ರೆ ಅವಳು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಈಗೇನಿಲ್ಲಲ್ಲ, ಅವಳು ಬರಲ್ಲ. ಹೇಳಿನಿ, ಅವಳಲ್ಲೇ ಇರ್ತಾಳೆ. ನಾನು ಇಲ್ಲಿಗೆ ಬಂದಾಗಲೇ ಬರ್ತಾಳೆ, ಹಾಗೆ ಕರ್ಕೊಂಡು ಹೋಗ್ತೀನಿ. ಇನ್ನು ನಿಮ್ಗೆ ಅವಳಿಂದ ಏನು ಸಮಸ್ಯೆ ಆಗಲ್ಲ. ಈ ಪಲ್ಲವಿನ ಕರ್ಕೊಂಬರೋದೊಂದು ನೀಟಾಗಿ ಯೋಚನೆ ಮಾಡಿ. ಏನು ಮಾಡಬೇಕಿರೋ ಮುಂಚೆನೂ ಫಸ್ಟು ಭಾವನ ಮನೇಲಿ ಅವ್ರ ಅತ್ತೆ ಮಾವಗೆ ಫೋನ್ ಮಾಡ್ಕೊಳ್ಳಿ. ಈಗ ನಾನು ಭಾವನ ಹತ್ರ ಮಾತಾಡಲ, ಪಾಪಣ್ಣನ ಹೇಳ್ಯಾರೋ ಎಂತ ಮಾಡ್ಯಾರೋ ಗೊತ್ತಿಲ್ಲ. ನೋಡೋಣ, ಈಗ ಸಿಕ್ಕಲೇನು ನಾನು ಹೋದವನು ಫೋನ್ ಮಾಡ್ತೀನಿ, ಫೋನ್ ಮಾಡಿ ಮಾತಾಡ್ತೀನಿ. ಎಲ್ಲ ನನಗೆ ಬುದ್ಧಿ ಹೇಳಕ್ಕೆ ಬರಬೇಡಿ. ನಂಗೆ ಗೊತ್ತು ಹೆಂಗಿರ್ಬೇಕು ಅಂತ. ಹೇಳು ಸ್ವಲ್ಪ ನಿನ್ನ ತಾಯಿಗೆ. ಅತ್ಲಾಗ ಹೋದಕ್ಕೂ ಇತ್ಲಾಗ ಶುರು ಮಾಡ್ತದೆ ಮಗಳಿಗೆ ಫೋನ್ ಮಾಡ್ಕೊಂಡು, ಅಲ್ಲದೆ ಹೋಗಿದ್ದೇನಾರು ಹಚ್ಚಕ್ಕೆ ಕೊಡೋಕ್ಕೆ. ಏನು ಹೇಳೋದಿದ್ರು ಅದ್ರ ಹತ್ರ ಹೇಳೋದು, ಮನೇಲಿ ಹಿರಿದಾಗಿದ್ದರ ಹತ್ರ ಹೇಳಬೇಕು ಅಂತ ಗೊತ್ತಿಲ್ಲ. ನನಗೆ ಸಾಧ್ಯ ಇಲ್ಲ. ಹಿಂಗೆ ಏನಾರು ಮಾಡಿದ್ರೆ ನಾನು ಮನೆಯೇ ಬಿಟ್ಟು ಹೋಗ್ತೀನಿ. ಅಲ್ಲಿ ನಾನು ಯಾಕೆ ಮನೆ ಬಿಟ್ಟು ಹೋಗ್ತೀನಿ? ಬಂದು ಕರ್ಕೊಂಡೋಗು ನಿನ್ನ ತಾಯಿನ. ಇಷ್ಟೊತ್ತು ನಾ ಎಂತ ಹೇಳಿದ್ದ? ಒಂದು ನಿಮ್ಮ ಕಿವಿ ಒಳಗೆ ಹೋಗಲೇ ಇಲ್ಲ. ಆಯ್ತಲ್ಲ, ಈಗ ಏನು ಗೊತ್ತಾಗದೆ ಒಂದ್ಸರಿ ಹೇಳಿದ್ದು ಹೋಗಲ್ಲ. ಅವ್ರ ಮನೇಲಿ ಹೋಗಿ ಸಾರಿನೂ ಕೇಳಾಗಿದೆ, ಎಲ್ಲದೂ ಆಗಿದೆ. ಇನ್ನು ನೆಕ್ಸ್ಟ್ ಏನೇನು ಪ್ರೋಗ್ರಾಮು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ನೀಟಾಗಿ. ಪಲ್ಲವಿನ ಕರ್ಕೊಂಬರೋದು, ನನಗೆ ಈಗ ಬೈಕ್ಯಶಾಸ್ತ್ರಕ್ಕೆ ಬಂದರೆ ಮತ್ತೆ ಡೆಲಿವರಿ ಟೈಮಲ್ಲಿ ಬರೋಕ್ಕಾಗಲ್ಲ. ಅದಕ್ಕೆ ನಾನು ಬೈಕ್ಯಶಾಸ್ತ್ರಕ್ಕೆ ಬರೋಕ್ಕೆ ಹೋಗಲ್ಲ. ಅದನ್ನು ನೀವು ಮಾಡಿ, ನೆಕ್ಸ್ಟ್ ಉಳಿದಿದ್ದಕ್ಕೆಲ್ಲ ನಾನು ಬರ್ತೀನಿ. ಎಂತ ಮಾಡ್ಬೇಕಾರೆ ಮುಂಚೆನ ನಿನ್ನ ಭಾವನ ಹತ್ರ ಕೇಳ್ಕಿಬೇಕಲ್ಲ. ಅಷ್ಟು ಸಿಟ್ಟು ಮಾಡ್ಕೊಂಡು ಮಾತಾಡಿ ಹೋಗ್ಯಾರೆ ಮೊನ್ನೆ. ಕಡೆ ಕಳ್ಸೋದೇ ಇಲ್ಲ ಅಂದರೆ, ಕಳಿಸಿದ್ರು ಇಲ್ಲಿ ಕಾರು ಡ್ರೈವರು ಇರಬೇಕು ಅಂತಾರೆ. ಅವನು ಹುಡ್ಕೋಕೆ ಎಲ್ಲಿಗೆ ಹೋಗಲಿ ನಾನು? ಎಂತ ಮಾಡೋದು ಬೇಡಪ್ಪ. ಕಾರು ಡ್ರೈವರು ಅವೆಲ್ಲ ಏನೋ ಸಿಟ್ಟಿಗೆ ಹೇಳಿರ್ತಾರೆ, ಹಾಗಂತ ಈಗಲೂ ಅದನ್ನೇ ಇದು ಮಾಡ್ತಾರಾ? ಅಂತ ಮಿಕ್ಕಿ ಅವ್ರು ಏನಾರು ಇದು ಮಾಡಿದಾರೆ, ನಾನು ಮಾತಾಡ್ತೀನಿ ಅವ್ರ ಹತ್ರ ಅಂತ ಹೇಳಿದ್ನಲ್ಲ, ಫೋನ್ ಮಾಡ್ತೀನಿ ಅವ್ರಿಗೆ ನಾನು. ನೀವು ಈ ಕಡೆ ಎಲ್ಲ ಇದು ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಎಂತ ಗೊತ್ತಾ, ಹೊರಗಡೆ ಕೆಲಸ ಯಾವುದನ್ನು ಮಾಡೋಕ್ಕಂತ ಹಚ್ಕೊಂಬೇಡಿ ಸ್ವಂತಕ್ಕೆ. ನೀವು ಮಾಡೋದು ಬೇಡ, ಅಮ್ಮನೂ ಬರೋಕ್ಕೆ ಹೇಳೋದು ಬೇಡ. ಎಲ್ಲ ಕೊಟ್ಟು ಮಾಡಿಸಿ. ಇನ್ನೂ ಎಂತಕ್ಕೆ ಅವನ್ನೆಲ್ಲ ಮಾಡ್ತಿರ್ಬೇಕು? ದೇವ್ರದೆಯಿಂದ ಈಗೇನೂ ಕಡಿಮೆ ಆಗಲ್ಲ. ಆ ಕೆಲಸದ ಬಾಬತ್ತು ಏನೇ ಇದ್ದರೂ ನಾನು ಕಳಿಸ್ತೀನಿ, ದುಡ್ಡು ಕೊಟ್ಟೇ ಮಾಡಿಸ್ಬಿಡಿ. ಜನನೂ ಅಲ್ಲಿಬ್ಬರ ಹತ್ರ ಮೊನ್ನೆ ಹೋದಾಗ ಮಾತಾಡಿದೆ, ಬಾವು ಹೇಳಿದ್ರು ಇವ್ರು ಯಾರು ಅಂಥೇಳಿ. ಅವ್ರು ಹ್ಞೂ ಅಂದಾರೆ. ನೋಡಿ, ಇನ್ನೊಂದು 2 ದಿನದಲ್ಲಿ ಬಂದು ಶುರು ಮಾಡ್ಬೋದು. ಆದ್ರೆ ಆತಲ್ಲ, ಇಲ್ಲ ಅಂದರೆ ಬೇರೆ ಯಾರಿಗಾರು ಹೇಳೋಣ. ಮಗ ಅಂದರೆ ಸಾಕಮ್ಮ ಅಪ್ಪನ್ನ. ಈಗ ಕೊಪ್ಪೇರ್ಸಕ್ಕೆ ಜನಕ್ಕೆ ಹೇಳೇನಂತೆ. ಎಂತ ಮಾಡೋ ತೋಟನ ಇಷ್ಟೊತ್ತಿನ ಮೇಲೆ ಕೊಪ್ಪೇರಿಸಿ ಸೌರು ಹೇರಿಸಿ ಎಲ್ಲ ಆಗ್ಯದೆ. ಎಲ್ಲ ಕೆಲಸನೂ ಆಗಿದೆ. ಅದ್ರದ್ದೇನು ಇದು ಬೇಡ ನಿಮಗೆ, ನಂಗೇನು ತಿಳ್ದಂಗೆ ಮಾಡ್ತೀನಿ ನಾನು. ಬಾಕಿದ್ದೇನು ಪಲ್ಲವಿ ಗಂಡಗೊಂದು ಫೋನ್ ಮಾಡಿ ಏನು ಎತ್ತ ಅಂತ ಒಂಚೂರು ಹೇಳಿದ್ರು ಸಾಕು. ಓ ಹೌದಾ? ನಾನು ಭಾವನ ಹತ್ರ ಮತ್ತೆ ಕಪ್ಪು ಆಗಲ ಮನೆದು ಅನ್ನಲ್ಲ, ಅದಕ್ಕೆ ಅವ್ರು ಯಾರೋ ಜನ ಹೇಳಿದ್ರು. ಸರಿ ಸರಿ, ಹಂಗಾರೆ ಹೇಳ್ತೀನಿ ಬೇಡ ಅಂತ. ಅಲ್ಲ, ನಿನ್ನ ಬಾವ ಯಾವಾಗ ಸಿಕ್ಕಿದ್ರು ನಿಂಗೆ? ಈಗಷ್ಟೇ ಹೇಳಿದೆ ಅವ್ರ ಮಾತಿಗೂ ಸಿಕ್ಕಲ, ಫೋನ್ ಮಾಡಿ ಮಾತಾಡ್ತೀನಿ ಅಂತ. ಮತ್ತು ನೋಡಿದ್ರೆ ಈ ಕೊಪ್ಪೆರ್ಸಕ್ಕೆ ಜನ ಅವರೇ ಹೇಳಿದ್ರು ಅಂತೀಯ. ಏನಾತ ಅದು? ಎಲ್ಲಿ ಸಿಕ್ಕಿದ್ರು ಅವರು? ಏನು ಹೇಳ್ಯಾರೆ? ಅಯ್ಯೋ ದೇವ್ರೇ, ನನ್ನ ತಲೆಗಿಷ್ಟು ಸಿಕ್ಕಾಕೊಂಡೇ ಬಿಟ್ನಲ್ಲ. ಏನು ಮಾಡೋದೀಗ? ಇಲ್ಲ ನನಗೆ ಸಿಕ್ಕಿದ್ದು ಎಲ್ಲಿಲ್ಲ. ಮೊನ್ನೆ ಅವತ್ತಲ್ಲಿ ಇದು ಮಾಡಾಗ ಇದು ಎಂತ ಮಾತಾಡ್ಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಆವಾಗ ಹೀಗೆಲ್ಲ ಹೇಳಿದೆ. ಆವಾಗ ಹೇಳಿದರು. ಈಗ ನಾನು ಪಾಪಣ್ಣನವ್ರ ಮನೆಗೆ ಹೋಗಿ ಬಂದಮೇಲೆ ಸಿಕ್ಕಲ. ಅವತ್ತೇ ಹೇಳಿದ್ದು. ಈಗ ಇದು ಪೆರ್ಸಾಗಿದ್ದು ಒಂದಕ್ಕೆ ಒಳ್ಳೆಯದೇ ಆಯ್ತು. ಅವರಿಷ್ಟೋ ತನಕ ಏನು ಹೇಳಲಪ್ಪ, ಆ ಲೆಕ್ಕಕ್ಕೇನು ಜನ ಸಿಕ್ಕಲೇನಾ. ಈಗ ಹಂಗಾರೆ ಆ ಕೆಲಸ ಆದರೆ ನೆಕ್ಸ್ಟ್ ಎಂಥ ಕೆಲಸ ಇದ್ರೂ ನೀವು ಹೊರಗಡೆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಈಗ ಮನೆಯಲ್ಲೇ ಈಗ ಪಲ್ಲವಿ ಬಂದಮೇಲೆ, ಅವಳಿಗೆ ಡೆಲಿವರಿ ಆದಮೇಲೆ ಈಗ ಅಮ್ಮ ಒಬ್ಬಳೇ ಇದ್ದರೆ ಆಗಲ್ಲ. ನೀವು ಮನೇಲಿದ್ದರೆ ಎಲ್ಲ ಸೇರಿ ಒಂಚೂರು ಇದು ಮಾಡೋಕ್ಕಾಗ್ತದೆ.
ಮೊದಲೇ ಪಲ್ಲವಿಗೆ ಸಿಟ್ಟು ಜಾಸ್ತಿ. ಏನಾರು ಒಂಚೂರು ಹೆಚ್ಚು ಕಮ್ಮಿ ಆದರೂ ಬೇಜಾರು ಮಾಡ್ಕೋತದ ಅದು. ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಡಿ. ಏನೋ ಸುಳ್ಳು ಹೇಳ್ತಾ ಇದ್ದಾನೆ. ಪಲ್ಲವಿ ಗಂಡನ ಹತ್ರ ಮಾತಾಡೇನಿರ್ಬೇಕು. ಇಬ್ಬರು ಸೇರಿ ಅಂತ ಮಾಡ್ತಾ ಇದ್ದಾರೆ. ಈಗ ಆತು, ಹೇಳಿದ್ನೇ ಅಂತ ಹೇಳ್ತಿರೋದ. ಮನೆ ಬದಿ ಕೆಲಸ ಬಗ್ಸಿ ಹೆಂಗೆ ಮಾಡ್ಬೇಕಂತ ಗೊತ್ತು ನನಗೆ. ಇಷ್ಟು ವರ್ಷ ಮಾಡ್ಕಿ ಬಂದವನಿಗೆ ಈ ವರ್ಷ ಒಂದು ಹೊಸದಾಗಿ ಏನಾರು ಇದು ಮಾಡ್ಬೇಕಾ? ಮನೇಲಿ ನಿನ್ನ ತಾಯಿಗೆ ಸ್ವಲ್ಪ ಹೇಳೋಗು ಹೆಂಗಿರ್ಬೇಕು ಏನು ಎತ್ತ ಅಂತ. ನಂಗಿಲ್ಲಿ ಅಂತ ಹೇಳಕ್ಕೆ ಬರೋದು ಬೇಡ. ಅಮ್ಮನ ಹತ್ರ ಮಾತಾಡೋಕ್ಕೆ ಹೋದ್ರೆ ನಿನ್ನ ಅಪ್ಪಗೆ ಹೇಳು ಅಂತದೆ, ನಿಮ್ಮ ಹತ್ರ ಹೇಳಕ್ಕೆ ಬಂದರೆ ನಿನ್ನ ಅಮ್ಮಗೆ ಹೇಳು ಅಂತೀರಿ. ಇಬ್ಬರಿಗೂ ಹೇಳ್ತಾನೆ ಇದ್ದೀನಿ ನಾನೀಗ. ಅಮ್ಮ ಒಳಗಿದ್ದೀಯಾ? ಇಲ್ಲೊಂಚೂ ಬಾ ಇಲ್ಲಿ. ಇದ್ದೀನಿ. ಇಲ್ಲದೆ ಎಲ್ಲಿ ಹೋಗಿನೆ ಎಂತ ಹೇಳು? ಅಷ್ಟೊತ್ತಿಂದ ಅದನ್ನೇ ಹೇಳ್ತಿದ್ದೀಯಪ್ಪ. ಪಾಠ ಕೇಳೋದೇ ಆಗಿದೆ ನನಗೆ. ಎಲ್ಲರ ಹತ್ರ ಇದನ್ನೇ ಮಾಡ್ತಿರ್ತೀನಿ. ಎಂತ ಹೇಳದಿದ್ರೆ ಇಲ್ಲೇ ಬಂದು ಹೇಳು. ನಂಗೆ ಇಲ್ಲಿ ಕೆಲಸದೆ ಒಳಗೆ. ಸುಮ್ಮನೆ ಕುತ್ಕೊಂಡ್ಲ ನಾನೇನು? ನೀನೊಂಚೂರು ಬಾರಮ್ಮ ಇಲ್ಲಿ. ಎಂಥ ಕೆಲಸ ನೋಡೋಣ ಅಷ್ಟ್ರೀತೆ. ಇಲ್ಲಿ ಬಾ, ಇಲ್ಲಿ ಹೋಗ್ಬೋದು. ಏನ ಮರಯ್ಯ ಎಂತ? ಇನ್ನು ಏನು ಹೇಳಕ್ಕದೆ? ಇನ್ನು ಯಾವ ಥರ ಇರ್ಬೇಕು ನೋಡೋಣ. ಇನ್ನು ಯಾರ ಮನೆಗೆ ಹೋಗಿ ಯಾರ ಕೈ ಕಾಲು ಹಿಡಿದು ಬರ್ಬೇಕು? ಅಲ್ಲ ಅಮ್ಮ, ಬೊತ್ತ ನೀ ಈ ಥರ ಆಗಿಯಲ್ಲ, ಎಂತಕ್ಕೆ ಮಾರತಿ? ಹಿಂಗೆ ಈ ಥರ ಮಾತಾಡ್ತಿರ್ಲ ನೀನು ಫಸ್ಟು. ಹೋಗಲಿ, ಅದು ಎಂಥರ ಆಗಲಿ, ನಾ ಹೊರಡ್ತೀನಿ ಈಗ. ಹೋದ್ಮೇಲೆ ಮತ್ತೆ ಇದೇ ಥರ ಜಗಳ ಮಾಡ್ಕೊತಿರ್ಬೇಡಿ. ಅಪ್ಪನೂ ಹೇಳ್ಯಾರೆ, ನನಗೆ ಬರೋಕ್ಕಾಗ್ತದೋ ಆಗಲ್ಲೋ ಬೈಕೇಶಾಸ್ತ್ರಕ್ಕೆ. ಅವಳನ್ನ ಕರ್ಕೊಬರೋದು ಎಲ್ಲ ಜವಾಬ್ದಾರಿ ನಿಮ್ಮದೇ. ಒಂದು ಸ್ವಲ್ಪ ನೀಟಾಗಿ ಮಾಡಿ. ನೀನು ಅಪ್ಪನ ಯಾರೋ ಒಬ್ಬರು ಬಾವನ ಅಪ್ಪ ಅಮ್ಮಗೆ ಫೋನ್ ಮಾಡಿ. ಪಲ್ಲವಿಗೆ ಫೋನ್ ಮಾಡ್ಕೊಂಡು ಏನು ಹೇಳ್ತಿರ್ಬೇಡ ನೀನು, ಹಂಗೆ ಮಾಡು ಹಿಂಗೆ ಮಾಡು ಅಂತ. ಮನೇಲಿ ದೊಡ್ಡವ್ರು ಇರ್ತಾರಲ್ಲ ಅವ್ರ ಹತ್ರ ಕೇಳಿ. ಇದು ಏನೋ ಯೋಚನೆ ಮಾಡಿದೆ ಮಾರತಿ. ಯಾತ್ ಇಷ್ಟೇ ಅಲ್ಲ, ನಾ ಹೋಗ್ತೀನಿ. ನಂಗಲ್ಲಿ ಒಳಗೆ ಕೆಲಸದೆ. ನಿತ್ಕ ಮಾರತಿ. ಎಂಥ ಕೆಲಸ ನಿಂಗೆ ಒಳಗೆ ಅಷ್ಟು ರೀತಿ ಈಗ? ಎಂತ ಅಂದರೆ ನಿಂಗೆ ಎಲ್ಲ ಒಂಚೂರು ಇದನ್ನು ತುಂಬ್ತಾ ಇದ್ದೆ ಮಾರಯ್ಯ. ಹರ್ದೇಸಕ್ಕೆ ಹೋಗೋದು ಅಂತೀಯ. ಅಲ್ಲಿ ಅಕ್ಕಿದ ಪಕ್ಕಿದೆಲ್ಲ ಎಂತ ಸಿಗ್ತದ ಸಿಕ್ಕಲ್ಲ. 4 ಹಲಸಿನಕಾಯಿ ಹಪ್ಪಳ, 4 ಅಕ್ಕಿ ಹಪ್ಪಳ ಅವನ್ನೆಲ್ಲ ಇದು ಮಾಡ್ತಿದ್ದೀನಿ. ಮನೆಯೇ ಹೇಳಿದ್ರಿ ಎಂಥರೊಂದು ತಿಂಡಿ ಅತ್ರಸ ಪತ್ರಸ ಮಾಡಿ ಕೊಟ್ಟಿದ್ರೆ ಒಂದು ಅಕ್ಕಿ ರಸ ಅಂತ ಹೊಟ್ಟಿಗೆ ಸೇರ್ತಿರ್ಬೇಕು ನಮ್ಮ ಮಲೆನಾಡು ಮೇರಿಗೆ. ಅದನ್ನೇ ಎಲ್ಲ ಮಾಡ್ತಿದ್ದೀನಿ. ಸ್ವಲ್ಪ ತಡಿ ಅಂಕ. ಈಗ ಹೊತ್ತಾತು ಅನ್ನಕ್ಕೆ ಹಾಕಿದ್ದೀಯ. ಯೋ ಅಮ್ಮ, ನೀನು ಅದನ್ನು ಮಾಡ್ತಿರೋದ? ನಾನೇನು ಹೊರ ದೇಶಕ್ಕೆ ಹೋಗೋದಲ್ಲ ಮಾರತಿ. ನಮ್ಮ ದೇಶದಲ್ಲೇ ಬೇರೆ ರಾಜ್ಯಕ್ಕೆ ಹೋಗೋದಷ್ಟೇ. ಅಕ್ಕಿನೂ ಸಿಗ್ತದೆ, ಎಂತ ಬೇಕಾದ್ರೂ ಸಿಗ್ತದೆ. ಈಗ ಹೊರ ದೇಶದಲ್ಲೂ ನಿಂಗೆ ಅಕ್ಕಿ ಸಿಕ್ಕಲ್ಲ ಅಂತ ಹೇಳಿದ್ದಾರ? ಎಲ್ಲ ಸಿಗ್ತದೆ, ನೀನು ಅದಕ್ಕೆ ತಲೆ ಕೆಡಿಸ್ಕೊಂಬೇಡ. ಎಂತ ಹಪ್ಪಳ ಇದು ಅಂತೀಯಲ್ಲ, ನಾನು ಅಲ್ಲಿ ಹೋಗಿ ಎಲ್ಲಿ ಎಂತ ಕರ್ಕೊಂತ ಕುತ್ಕೊಂತೀನಿ. ಸುಮ್ಮನಿರು, ಅವು ಏನೂ ಹಾಕ್ಬೇಡ. ನೀ ಈಗಲೇ ಹೇಳಿದ್ದು ಒಂದು ಒಳ್ಳೇದಾಯ್ತು ನೋಡು. ಹೋಗೋಷ್ಟೊತ್ತಿಗೆ ಬ್ಯಾಗ್ ಕೊಟ್ಕೊಂಡು ಕಡಿಕೆ ತೊಗೊಂಡು ಹೋಗ್ಲಾ ಅಂದಕ್ಕೂ ಬೇಜಾರು ಮಾಡ್ಕೊಂಡಿರೋದೊಂದು ತಪ್ಪು. ಎಂಥದನ್ನೂ ಹಾಕೋದು ಬೇಡ. ಏನು ಬೇಕೋ ಎಲ್ಲವೂ ಅಲ್ಲಿ ಸಿಗ್ತವೆ ಆತ ಅಮ್ಮ. ಇದು ಮಾಡು, ಹೋಗಲ್ಲ ಮಾರತಿ. ಈಗ ಹೇಳಿದ್ದೆಲ್ಲ ಕೇಳಿಸ್ತಲ್ಲ. ಈಗ ಯಾವತ್ತು ಹೋಗೋಕ್ಕೆ ಮಾಡ್ತೀರಿ ಪಲ್ಲವಿ ಮನೆಗೆ? ಒಂದು ಕರೆಕ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಇಲ್ಲ, ಇದು ಪಲ್ಲವಿಗೆ ಹಂಗೇನೀಗ ದಿನ ತುಂಬಲ ದಿನ ಅದಾವಿನ್ನು. ನೀನು ಹೋಗಿ ಬಂದಮೇಲೆ ಕರ್ಕೊಬಂದ್ರು ಸೈ. ಅಷ್ಟೊತ್ತಿನೊಳಗೆ ಏನು ಇದು ಆಗಲ್ಲ ಅಂತ ಕೇಳೋದೆಲ್ಲ ನೋಡ್ತೀನಿ. ಅದಾರಲ್ಲ ಮನೇಲಿ ಹಿರಿದಾಗಿದ್ದಾರೆ, ಅದಾರಲ್ಲ ಅವರೇ ಕೇಳಲಿ. ನಾನು ಯಾರ ಹತ್ರ ಮಾತಾಡೋಕ್ಕೆ ಹೋಗಲ್ಲ. ಅದ್ರ ಸುದ್ದಿಗೇನು ಹೋಗಲ್ಲ ನಾನು. ಈಗ ಅಷ್ಟೊತ್ತಿನೊಳಗೆ ನಾನು ಒಂಚೂರು ಅಣ್ಣಯ್ಯರ ಮನೆಗೆ ಹೋಗಿ ಬರ್ಬೇಕಾ? ಸರಿತಾ ಪಾಪ ಚೊಚ್ಚಲು ಬಸ್ರಿ ಸಾದ್ರೆ ಅತ್ತೆಯಾಗಿ ಎಂಥದಾರು ಒಂಚೂರು ಮಾಡ್ಕೊಂಡೋಗಿಕ್ಕಿನ ನಾನು. ಅವತ್ತು ಬೈಕಶಾಸ್ತ್ರಕ್ಕೆ ಹೋಗೋದು ಅಂತ ಮಾಡ್ಕೊಂಡೆ ಎಲ್ಲ ಹಿಂಗೆ ಹಾಕಿ ಕೂತ್ಕೋತಲ್ಲ, ಹೋಗೋಕ್ಕೆ ಆಗಲ್ಲ. ಏನು ತಿಳ್ಕೊತಾನೆ ಏನ. ನಾ ಹೋಗಿ 1-2 ದಿನ ಇದ್ದು ಬರ್ತೀನಿ. ಒಂದಿನಿಂದ ಹಿಂದಿನ ತನಕ ಇಲ್ಲೇ ಗೇದು ನಂಗೆ ಸಾಕಾಗಿ ಹೋಗಿದೆ. ಹೆಂಗೆ ಮನೇಲಿ ಊಟ ತಿಂಡಿ ನಾನು ಇಕ್ಕಿದ್ದು ಕೊಟ್ಟಿದ್ದು ಯಾರಿಗೂ ಆಗಲ್ಲಲ್ಲ, ಮಾಡ್ಕೊಂಡು ಉಣ್ಲಿ. ಹೋಗಿ 1 ವಾರನೇ ಇದ್ದು ಬರ್ತೀನಿ ನಾನು. ಅಲ್ಲಿ ಹೋಗ್ತೀನಿ. ಹಂಗೆ ಒಂದು ಚಿಕ್ಕಮ್ಮ ಅವತ್ತು ಇದ್ರಲ್ಲಿ ಸಿಕ್ತಾಳೆ, ಬರೋದೇ ಇಲ್ಲಲೇ ಮಾರತಿ, ನಿಮ್ಮನ್ನು ಸಾಕೋದು ಸಲಗದೆ ಆಯ್ತು, ಈಗ ಜ್ಞಾನಿಲ್ಲ ಅಂತಿತ್ತು. ನಾ ಎಲ್ಲರ ಮನೆಗೆ 2-2 ದಿನ ಹೋಗಿ ಬಂದ್ಕೋತೀನಿ. ಏನಾರು ಮಾಡ್ಕೊಂಡ್ಲಿ ಇಲ್ಲಿ ಕಡಿಗೆ ನಾನು ಹೊರಟು ಕೊಡಲೆ ಹಂಗಲ್ಲ ಹಿಂಗೆ ಅನ್ನಂಗಿಲ್ಲ. ಹೇಳಿ ಹೋಗ್ಬಿಡು. ಎತ್ಲಗಾರು ಹೋಗೋಕೆ ಹೇಳು, ದೇಶಾಂತರ ಹೋಗೋಕೆ ಹೇಳು. ನಾನೇನು ಬೇಡ ಅನ್ನಲ್ಲ.
ಇರ್ತೀನಿ ನಾನು, ನಂಗೆ ಗೊತ್ತಾಗ್ತದೆ. ನನ್ನ ಹೊಟ್ಟಿಗೆ ಬೇಸಿಗೆ ತಿನ್ನಕ್ಕೆ ನಂಗೆ ಗೊತ್ತಾಗ್ತದೆ. ಯಾರು ನಿನ್ನ ಕೈ ಹಾರೈಸ್ಕೊಂಡು ಇರಲ್ಲ ನಾನು. ಆದರೆ ಈ ಚಿತ್ರ ಎಲ್ಲದೆ, ಯಾರ ಮನೆಯಲ್ಲದೆ? ಸ್ವಂತ ಮಗಳು ತುಂಬಿದ ಬಸ್ರಿ, ಅದಕ್ಕೆ ಏನು ಮಾಡ್ಕೊಂಡು ಹೋಗ್ಬೇಕು ಏನು ಎತ್ತ ಅದಕ್ಕೇನಿಲ್ಲ. ಅಣ್ಣನ ಮಗಳಿಗೆ ಮಾಡ್ಕೊಂಡು ಹೋಗೋದು ಏನು, ಅವ್ರು ಬಂದು ಇಲ್ಲಿ ಮಾಡೋದು ನೋಡಿದ್ರು ಸಾಕಲ್ಲ, ಆ ಥರ ಇದು ಮಾಡ್ತಾರೆ. ನಾವೀಗ ಹೋಗದೆ ಇದ್ರೆ ಸಾಯ್ಲಿ, ಅವನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ಬಾಳ್ ಮೇಲೆ ಬಿಸಕ. ಅಲೇಸ ಯಾರಿಗೆ ಮಾತಾಡಿದ್ದ? ನಾ ಎಲ್ಲಿಗೆ ಹೊರಟ್ರು ಇದೇ ಥರ, ಎಲ್ಲಿಗೆ ಹೊರಟ್ರು ಇದೇ ಥರ. ಯಾಕೆ ನನ್ನ ಅಣ್ಣನ ಮಗಳನ್ನ ಯಾಕೆ ನೋಡಕ್ಕೆ ಹೋಗ್ಬಾರ್ದು ನಾನು? ಅವ್ರೇನು ಬೇಡ ಅಂತ ಹೇಳಲ್ಲ. ಈಗ ನೀ ಹೋಗ್ಬಾ, ಹೋಗು, ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬಾ. ರೆಡಿ ಮಾಡ್ಕೊಂಡು ಅಂದ್ರೆ ಅದಕ್ಕೇನು ಸಾಮಾನು ಬೇಡನ? ಎಂಥಾರ ಒಂದೆರಡು ಬಗೆ ತಿಂಡಿ ಮಾಡ್ಕೊಂಡು ಹೋಗೋದು ಬೇಡ? ಎಣ್ಣೆ ಆಗ್ಬೇಕು, ಬೆಲ್ಲ ಆಗ್ಬೇಕು, ಸಕ್ಕರೆ ಆಗ್ಬೇಕು, ಎಲ್ಲ ಒಂಚೂರು ತಂದು ಕೊಡೋಕೆ ಹೇಳು. ತಂದು ಕೊಡೋಕೆ ಹೇಳು ಅಂತ ನೀನೇ ತಂದು ಕೊಟ್ಟೆ ಹೋಗು. ಸರಿ ಮಾರತಿ, ಏನೇನು ಬೇಕು ಹೇಳು, ಎಲ್ಲ ತಂದು ಕೊಟ್ಟು ಹೋಗ್ತೀನಿ. ನಾ ಬೇಕಾದ್ರೆ ಹಾಗೆ ಹೋಗೋನು ಬಸ್ಸಸ್ಸೇ ಹೋಗ್ತೀನಿ. ಹೇಳಿ ಏನೇನು ಬೇಕು ಎಲ್ಲ ಹೇಳಿಬಿಡು ಬೇಗ.